ಹಾಯ್ ಫ್ರೆಂಡ್ಸ್, ನಾನು ಪ್ರೀತಿ. ಈ ವಿಡಿಯೋದಲ್ಲಿ ನಿಮಗೆ ಸ್ಟರ್ನಲ್ ಆ್ಯಂಗಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಸುಪ್ರಾಸ್ಟರ್ನಲ್ ನಾಚಿಂದ ಎಕ್ಸಾಕ್ಟ್ಲಿ 5 ಸೆಂಟಿಮೀಟರ್ ಕೆಳಗಡೆ ಒಂದು ರಿಜಿಡ್ ಟ್ರಾನ್ಸ್ವರ್ಸ್ ರಿಡ್ಜ್ ಇರುತ್ತೆ. ಆ ರಿಡ್ಜ್ ಹತ್ರ ಅದೇ ಸರ್ಫೇಸ್ ಮಾರ್ಕಿಂಗು ಫಾರ್ ಸ್ಟರ್ನಲ್ ಆ್ಯಂಗಲ್. ಅಲ್ಲಿ ಸ್ಟರ್ನಲ್ ಆ್ಯಂಗಲ್ ಇರುತ್ತೆ. ಅದು ಇಂಪಾರ್ಟೆಂಟ್ ಕ್ಲಿನಿಕಲ್ ಫೀಚರ್ಸ್ ಇರುತ್ತೆ ಅಲ್ಲಿ ಏನೇನಂತಂದರೆ, ಸೆಕೆಂಡ್ ರಿಬ್ಬು ಅಟ್ಯಾಚ್ ಆಗುತ್ತೆ ಅಲ್ಲಿಂದ. ಸೊ ಕೌಂಟಿಂಗ್ ಆಫ್ ರಿಬ್ಸು ಅಲ್ಲಿಂದ ಅದು ಸೆಕೆಂಡ್ ರಿಬ್ ಅಂತ ತಗೊಂಡು ಅದು ಕೆಳಗಡೆ ಇರೋ ಥರ್ಡ್ ರಿಬ್ ಅಂತ ತಗೊಂಡು ಕೌಂಟಿಂಗ್ ಆಫ್ ರಿಬ್ಸ್ ಮಾಡ್ಬೋದು. ಮತ್ತು ಅಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಹಾಕಿದ್ರೆ ಅದು T4 T5 ವರ್ಟಿಬ್ರಾ ಮಧ್ಯದಲ್ಲಿ ಹೋಗುತ್ತೆ. ಅದು ಇಂಟರ್ವರ್ಟಿಬ್ರಲ್ ಡಿಸ್ಕ್ ಇರುತ್ತಲ್ವ, T4 T5 ಅಲ್ಲಿಗೆ ಹೋಗುತ್ತೆ, ಪಾಸ್ ಆಗುತ್ತೆ. ಸೊ ಅದು ಸುಪೀರಿಯರ್ ಮೀಡಿಯಾಸ್ಟರ್ನಮ್ ಇನ್ಫೀರಿಯರ್ ಮೀಡಿಯಾಸ್ಟರ್ನಮಿಂದ ಡಿವೈಡ್ ಮಾಡುತ್ತೆ. ಮತ್ತು ಅಲ್ಲಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ಏನಂತಂದರೆ, ಆರ್ಚ್ ಆಫ್ ಅಯೋಟಾ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಎಂಡ್ ಆಗುತ್ತೆ. ಸೊ ಅಲ್ಲಿ ಆರ್ಚ್ ಆಫ್ ಅಯೋಟಾ ಫಾರ್ಮ್ ಆಗಬೇಕಂದ್ರೆ ಮುಂಚೆ ಅಸೆಂಡಿಂಗ್ ಅಯೋಟಾ, ಆರ್ಚ್ ಆಫ್ ಅಯೋಟಾ, ಡಿಸೆಂಡಿಂಗ್ ಅಯೋಟಾ ಸ್ಟಾರ್ಟ್ ಇರುತ್ತೆ. ಸೊ ಅಸೆಂಡಿಂಗ್ ಅಯೋಟಾ ಅಲ್ಲಿ ಎಂಡ್ ಆಗುತ್ತೆ, ಆರ್ಚ್ ಆಫ್ ಅಯೋಟಾ ಸ್ಟಾರ್ಟ್ ಆಗಿ ಎಂಡ್ ಆಗುತ್ತೆ, ಅಲ್ಲಿ ಡಿಸೆಂಡಿಂಗ್ ಅಯೋಟಾ ಅಲ್ಲಿ ಬಿಗಿನ್ ಆಗುತ್ತೆ. ಈ 3 ಪಾಯಿಂಟ್ಸು. ಮತ್ತು ನಾರ್ಮಲ್ ಟ್ರೇಕೆ ಇರುತ್ತಲ್ಲ, ಅದು ಪ್ರಿನ್ಸಿಪಲ್ ಬ್ರಾಂಕೈ ಆಗಿ, ರೈಟ್ ಆ್ಯಂಡ್ ಲೆಫ್ಟ್ ಪ್ರಿನ್ಸಿಪಲ್ ಬ್ರಾಂಕೈ ಆಗಿ ಆ ಪಾಯಿಂಟಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಎಲ್ಲಿ ಸ್ಟರ್ನಲ್ ಆ್ಯಂಗಲ್ ಬರುತ್ತೋ ಅಲ್ಲಿ. ಅದಾದಮೇಲೆ ಏಸೈಗಸ್ ವೇನು ರೈಟ್ ಲಂಗ್ಗೆ ಆರ್ಚ್ ಆಗಿಬಿಟ್ಟು ಇದು ವೆನಾ ಕ್ಯಾವ್ ಆಗಿ, ಸುಪೀರಿಯರ್ ವೆನಾ ಕ್ಯಾವ್ ಆಗಿ ಕನೆಕ್ಟ್ ಆಗುತ್ತೆ. ಅದು ಡ್ರೈನ್ ಮಾಡ್ತಿರುತ್ತಲ್ವ.